ಕಾಂಚಲಿನ ಕಾಲೇಜಿಗೆ ಓದಕ್ ಬರ್ತೀರಾ ಇಲ್ಲ ಹುಡುಗಿರನ್ನ ಚುಡಾಯಿಸಕ್ ಬರ್ತೀರಾ? ಆಂಟಿ ಆಂಟಿ ಇನ್ನೊಂದ್ಸತಿ ಲಕ್ಕುಮಿನ ಆಂಟಿ ಗೀಂಟಿ ಅಂತ ಕರೆಯೋದು ನನ್ನ ಕಿವಿಗೆ ಬಿತ್ತು, ಇದೇ ಜಾಗದಲ್ಲಿ ಊತ ಹಾಕ್ಬಿಡ್ತೀನಿ. ಆಂಟಿ ಅಂಟಮ್ಮ ಸಮಾಧಾನ ಸಮಾಧಾನ. ಒಂದು ನಿಮಿಷ ನಂಗೆ ಗೊತ್ತೇನೋ, ನಂಗೆ ಗೊತ್ತು ನೀನು ಅಲ್ಲಿ ಮಂಗ್ರುಮಯ ಆದಾಗಲೇ ಗೊತ್ತು ನಂಗೆ ಇಂಥದ್ದೇನೋ ಮಾಡ್ತೀಯ ನೀನು ಅಂತ. ಆಂಟಿ ಸುಮ್ಮನೆ ಆಯ್ತು ನೀರು ಲೈ ಹೇಳ್ರಲ್ಲ ಮೇಕೆ ಇದೆಲ್ಲ ಬೇಕಾ ನಿಮಗೆ? ಹೋಗ್ರಲ್ಲ ಸುಮ್ಮನೆ ಸುಮ್ಮನೆ ಒಂದು ನಿಮಿಷ ಬಾಯ್ಲಿ. ನಮ್ಮ ಅಂಟಮ್ಮ ಹೇಳೋದು ಕೇಳಿಸ್ತಲ್ಲ? ಇನ್ಮೇಲೆ ಯಾವನಾರ ನಮ್ಮ ಲಕ್ಕುಮಿನ ಆಂಟಿ ಪಾಂಟಿ ಅಂತದೇನೋ ನನ್ನ ಕಿವಿಗೆ ಬಿದ್ದು ಬಿಡ್ತೋ ನನಗೆ ಇವನ ಚೆನ್ನಾಗಿ ಹೊಡೆಯಕ್ಕೆ ಬರಲ್ಲ. ಏಟು ಅಡ್ಡ ದಿಡ್ಡಿ ಬಿದ್ದತ್ತವೆ ಹುಷಾರು. ಇನ್ಮೇಲೆ ನಮ್ಮ ಲಕ್ಕುಮಿ ಎಲ್ಲೇ ಕಂಡ್ರು ಅಕ್ಕ ನಮಸ್ಕಾರ ಅನ್ಬೇಕು. ಏನು ಹೇಳ್ಬೇಕು? ಅಕ್ಕ ನಮಸ್ಕಾರ ಅನ್ಬೇಕು. ಓದಕ್ಕೆ ಅಂತ ಬರ್ತೀರಿ, ಓದ್ಕೋಬೇಕು, ಒಯ್ತಾ ಇರ್ಬೇಕು. ಏಯ್ ಸುಮಿರ ಹೋಗೆ. ಆಂಟಿ ಅಂತಾರ ಲಕ್ಕುಮಿ ಅಲ್ಲ ಕಣೋ ಅಂಟಮ್ಮ, ಅವ್ರಿಬ್ಬರನ್ನು ಕೆಡಿಕೊಂಡು ಎದೆ ಮೇಲೆ ಕುತ್ಕೊಂಡು ಹಂಗೆ ದಮ್ಮನ ಏರ್ತಾ ಇದೆಯಲ್ಲ, ಏನಾರ ಹೆಚ್ಚು ಕಡಿಮೆ ಆಗಿ ಸತ್ಗಿ ತಗೋಬಿಟ್ಟು ಸತ್ತೋಗ್ಲಿ ಬಿಡ. ಯಾವನ್ಗೇನಾದ್ರು ತಲೆಗೆ ಹಾಕೊಳ್ಳಲ್ಲ ನಾನು. ಲಕ್ಕುಮಿ ಚೆನ್ನಾಗಿರ್ಬೇಕು, ಅವಳು ಚೆನ್ನಾಗಿರೋದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿಯಾಗಿದ್ದೀನಿ. ಲಕ್ಕುಮಿ ಹಾಯ್. ಹಾಯ್ ಲಕ್ಕುಮಿ. ಏಯ್ ಗಣೇಶ ಹಾಯ್ ಅಂತಮ್ಮ. ಏನ್ ಲಕ್ಕುಮಿ ಬೆಲ್ಲೋಡು ಸಾನೆ ಹೊತ್ತಾಗೋಯ್ತು, ಊಟಕ್ಕೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡಬೇಡ ನೀನು, ನಿಂಗೋಸ್ಕರ ಎಂತ ನಿಂಗೆ ಗೊತ್ತೇ? ಚಿತ್ರಾನ್ನ. ಲೋ ಗಣೇಶ, ನಾನೇನ್ ತಂದೀನಿ ಅಂತ ಗೊತ್ತಾ? ಗೊತ್ತು ಬಿಡು ಅಂತಮ್ಮ. ಏನು ಚಿತ್ರಾನ್ನ? ನಿನ್ಗೆ ಹೆಂಗೋ ಗೊತ್ತು? ನಮ್ಮ ಅಣ್ತಮ್ಮನ ಹಣೆ ಬರೋ ನಮ್ಗೆ ಗೊತ್ತಿಲ್ವೇ? ಆದ್ರೂ ಎಕ್ಸ್ಟ್ರಾ ಚಪಾತಿ ತಂದೀನಪ್ಪ. ಅಲ್ಲ ನಂಗಿಂತ ಒಂದು ನೂಲು ಗ್ರೇಟ್ ಆಗ್ಬಿಟ್ಟಿದ್ದೀನಿ. ಅದಿರ್ಲಿ, ಈಗ ಹೊಟ್ಟೆ ಚುರುಗುಡ್ತಾ ಇದೆ, ಅನ್ನ ಉಣ್ಕೊಂಡ್ಮ. ಕೈ ತೊಳ್ಕೊಂಬಿಡು. ನಿಮ್ಮಿಬ್ರು ಪ್ರೀತಿಗೆ ತುಂಬ ಥ್ಯಾಂಕ್ಸ್, ಆದರೆ ನಂಗೆ ಇದು ಯಾವುದು ಬೇಡ. ಯಾಕೆ? ಯಾಕೆ ಲಕ್ಕುಮಿ? ಸೂರ್ಯ ಅವರೇ, ನಂಗಿರೋದು ಬರೀ ಎದೆ ನೋವಲ್ಲ, ಹಾರ್ಟ್ ಪ್ರಾಬ್ಲಮ್ ಇದೆ. ನನ್ನ ಮಗಳ ಜವಾಬ್ದಾರಿ ತಗೋತೀರಾ ಸೂರ್ಯ ಅವರೇ? ಯಾವತ್ತೂ ನನ್ನ ಮಗಳಿಗೆ ಹೇಳೋಲ್ಲ ಅಂತ ನಂಗೆ ಮಾತು ಕೊಡಿ.